ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಏನಿವತ್ತು ವಿಶೇಷ ವಿಡಿಯೋ? ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಪಡೆಯಲು ರಾಯರನ್ನು ಹೀಗೆ ಪೂಜೆ ಮಾಡಿದರೆ ನಿಮಗೆ ರಾಯರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಹಾಗಾದರೆ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡುವುದರಿಂದ ನಮ್ಮ ಜೀವನಕ್ಕೆ ಸಾಕಷ್ಟು ಪ್ರಯೋಜನವಿದೆ. ನಾವು ರಾಯರನ್ನು ಪೂಜೆ ಮಾಡುವಾಗ ಯಾವೆಲ್ಲ ನಿಯಮ ಪಾಲಿಸಬೇಕು, ಹಾಗೆ ರಾಯರ ಪೂಜೆ ಹೇಗೆ ಮಾಡಬೇಕು, ರಾಯರ ಆಶೀರ್ವಾದವನ್ನು ಪಡೆಯಲು ಬೇಕಾದರೆ ಅವರ ಪೂಜೆಯಲ್ಲಿ ನಿಯಮಗಳು ಕೂಡ ಇರುತ್ತವೆ. ಹಾಗೆ ಪದ್ಧತಿಗಳನ್ನು ಕೂಡ ಕಡ್ಡಾಯವಾಗಿ ಅನುಸರಿಸಬೇಕು. ಹಾಗಾದರೆ ವಿಧಿ ವಿಧಾನಗಳನ್ನು ಪ್ರಕಾರ ನಾವು ರಾಯರನ್ನು ಪೂಜಿಸಿದಾಗ ಮಾತ್ರ ಆ ಪೂಜೆ ನಮಗೆ ಶುಭ ಫಲವನ್ನು ನೀಡುತ್ತದೆ. ಹಾಗೆ ನಿಯಮವನ್ನು ಅನುಸರಿಸುವ ಮುನ್ನ ನಾವು ನಮ್ಮ ದೈಹಿಕ ಹಾಗೂ ಮಾನಸಿಕ ಶುದ್ಧತೆಯನ್ನು ಹೆಚ್ಚು ಆದ್ಯತೆಯನ್ನು ಕೂಡ ನೀಡಬೇಕು. ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು? ಮೊದಲನೆಯದಾಗಿ ಸಾಂಪ್ರದಾಯಿಕವಾಗಿ ವಸ್ತ್ರವನ್ನು ರಾಯರ ಪೂಜೆ ಮಾಡಬೇಕಾದರೆ ನೀವು ಧರಿಸಬೇಕು. ಹಾಗೆ ಜೀನ್ಸ್ ಪ್ಯಾಂಟ್ ಹಾಗೆ ಆಧುನಿಕ ಶೈಲಿಯ ಬಟ್ಟೆಯನ್ನು ದಯವಿಟ್ಟು ಯಾರೂ ಹಾಕೋಬೇಡಿ. ಹಾಗೆ ಸಾಂಪ್ರದಾಯಿಕ ಉಡುಗೊರೆಯನ್ನು ಹಾಕ್ಕೊಂಡು ರಾಯರಿಗೆ ಪೂಜೆ ಸಲ್ಲಿಸಿ. ಹಾಗೆ ದುರಭ್ಯಾಸಗಳನ್ನು ತೊರೆದು ರಾಯರ ಪೂಜೆ ಮಾಡಬೇಕಾದರೆ ಕೆಟ್ಟ ಅಭ್ಯಾಸಗಳನ್ನು ಇಟ್ಟುಕೊಂಡು ಎಷ್ಟೇ ಪೂಜಿಸಿದರೂ ಆ ಪೂಜೆಯು ಫಲ ನಿಮಗೆ ನೀಡುವುದಿಲ್ಲ. ಹಾಗೆ ರಾಯರ ಪೂಜೆ ಮಾಡುವ ದಿನದಂದು ಮುಂಜಾನೆ ಎದ್ದು ಸೂರ್ಯ ಹುಟ್ಟುವ ಮೊದಲು ನಿಮ್ಮ ದೈನಂದಿನ ಚಟುವಟಿಕೆಗಳನ್ನೆಲ್ಲ ಮುಗಿಸಿ ನಂತರ ಸ್ನಾನ ಮುಗಿಸಿ. ಹಾಗೆ ದೇವರ ಮನೆ ಸ್ವಚ್ಛ ಕೂಡ ಮಾಡಿ. ಹಾಗೆ ದೇವರ ಮನೆ ಸ್ವಚ್ಛ ಮಾಡಿದ ಮೇಲೆ ನಂತರ ರಾಯರ ಫೋಟೋ ಎಲ್ಲ ಸ್ವಚ್ಛಗೊಳಿಸಿ ರಾಯರಿಗೆ ಹೂವಿನ ಅಲಂಕಾರ ಮಾಡಿ ಹಾಗೆ ದೀಪ ಬೆಳಗಿಸಿ ರಾಯರ ಪೂಜೆಯನ್ನು ಪ್ರಾರಂಭಿಸಿ. ರಾಯರನ್ನು ಪೂಜಿಸಲು ಶುದ್ಧವಾದ ಮನಸ್ಸು ಅತ್ಯಗತ್ಯ. ಪೂಜೆ ಮಾಡುವಾಗ ಪೂಜೆ ಸಮಯದಲ್ಲಿ ನಿಮ್ಮ ಹಣೆಯ ಮೇಲೆ ರಾಯರು ತಮ್ಮ ಹಣೆಯ ಮೇಲೆ ಹಾಕಿದಂತಹ ನಾಮವನ್ನು ನೀವು ಕೂಡ ಹಾಕ್ಕೊಂಡು ರಾಯರಿಗೆ ಪೂಜೆ ಸಲ್ಲಿಸಬೇಕು. ಹಾಗಾದರೆ ರಾಯರು ಗೋಪಿಗೆ ಚಂದನ ಅಥವಾ ಗಂಧವನ್ನು ನೀವು ರಾಯರಿಗೆ ಹೇಗೆ ಹಚ್ಚಿರ್ತೀವಲ್ವ ಅದೇ ಥರ ಹಚ್ಕೊಂಡು ನಾವು ರಾಯರಿಗೆ ಪೂಜೆ ಸಲ್ಲಿಸಬೇಕು. ಹಾಗಾದರೆ ಪೂಜೆಯ ನಂತರ ರಾಯರಿಗೆ ಅರ್ಪಿಸಿದ ನೈವೇದ್ಯ, ಹಣ, ಬಟ್ಟೆ ಏನಾದರೂ ಆಗಲಿ ಅದನ್ನು ಬಡವರಿಗೆ ಅಥವಾ ಹಸುವಿಗೆ ದಾನವಾಗಿ ನೀಡಿ. ಹಾಗೆ ದಾನ ಮಾಡಿದ ಮೇಲೆ ಅಯ್ಯೋ ನಾವು ಕೊಟ್ಬಿಟ್ವಲ್ಲ ಅಂತ ದಯವಿಟ್ಟು ಯಾರೂ ಕೊರಗಬೇಡಿ. ಒಂದ್ಸರಿ ಯಾರಿಗಾದರೂ ದಾನ ಮಾಡಿದ್ದೀವಿ ಅಂದರೆ ಅದನ್ನು ಮನಸ್ಸಲ್ಲಿಟ್ಕೊಂಡು ನೀವು ಕೊರಗಬೇಡಿ. ಹಾಗೆ ರಾಯರ ಪೂಜೆಯನ್ನು ಮಾಡುವ ದಿನ ಒಬ್ಬರು ಸೇವಿಸಿದ ಆಹಾರವನ್ನು ಇನ್ನೊಬ್ಬರು ಸೇವಿಸಬಾರದು. ಅಂದರೆ ನೀವು ಬೇರೆಯವ್ರು ತಿಂದಿರೋ ತಟ್ಟೆಯಲ್ಲಿ ತಿನ್ನಬೇಡಿ. ಹಾಗೆ ಬೇರೆಯವ್ರು ಎಂಜಿಲ್ ಮಾಡಿ ತಿಂದಿರೋದನ್ನ ಕೂಡ ತಿನ್ನಬಾರ್ದು. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಕೂಡ ರಾಯರ ಆರಾಧನೆ ಮಾಡುವಾಗ ತಿನ್ನಬಾರದು. ಮನೆಯಲ್ಲಿ ಕೂಡ ಕೆಟ್ಟ ಮಾತುಗಳನ್ನು ಬಳಸಬಾರದು. ಹಾಗೆ ಆ ದಿನ ನಿಮ್ಮ ಕೋಪ ಎಷ್ಟೇ ಇರಲಿ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಕೋಪ ಮಾಡ್ಕೋಬಾರ್ದು. ರಾಯರ ಪೂಜೆ ಮಾಡಿದ ದಿನ ಯಾರೂ ಕೋಪ ಮಾಡ್ಕೋಬಾರ್ದು. ಹಾಗೆ ಕಣ್ಣೀರು ಕೂಡ ಹಾಕಬಾರ್ದು. ಅದು ರಾಯರಿಗೆ ಇಷ್ಟ ಆಗೋದಿಲ್ಲ. ಪೂಜೆಗೂ ಮುನ್ನ ಒಂದು ಸಂಕಲ್ಪ ಮಾಡಿ ಇಟ್ಕೊಳ್ಳಿ. ನೀವು ಮಾಡುವ ಸಂಕಲ್ಪ
ಇನ್ನೊಬ್ಬರಿಗೆ ನೋವಾಗದಂತಿರಲಿ. ಹಾಗೆ ನೀವು ಯಾವುದಕ್ಕಾಗಿ ಪೂಜೆ ಮಾಡ್ತಾ ಇದ್ದೀರಾ, ಏನು ಕಷ್ಟಕ್ಕಾಗಿ ಪೂಜೆ ಮಾಡ್ತಾ ಇದ್ದೀರಾ ಅನ್ನೋದ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ರಾಯರಿಗೆ ಪೂಜೆ ಸಲ್ಲಿಸಿ. ಹಾಗೆ ಬೇರೆಯವ್ರಿಗೆ ನೋವಾಗಬಾರ್ದು. ನೀವೇನಾದರೂ ಸಂಕಲ್ಪ ಮಾಡ್ಕೊಂಡಿರೋದು ಬೇರೆಯವ್ರಿಗೆ ನೋವಾಗದಂತಿರಲಿ. ಹಾಗೆ ಸಂಜೆ ಕೂಡ ರಾಯರನ್ನು ಪೂಜಿಸಬಹುದು. ಆದರೆ ರಾಹುಗಾಲಕ್ಕೆ ಮುಂಚೆ ರಾಯರನ್ನು ಪೂಜೆ ಮಾಡೋದು ತುಂಬ ಶುಭಕರ. ಆದರೂ ಸಂಜೆ ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ಯಾಕಂದರೆ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಊಟ ತಿಂಡಿ ಮಾಡಿರ್ತೀವಿ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಮಾಡಿದರೆ ತುಂಬ ಶುಭಕರವಾಗುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಪೂಜೆ ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಹಾಗೆ ರಾಯರನ್ನು ಪೂಜಿಸುವ ಮುನ್ನ ಮನೆ ದೇವರಿಗೆ ಫಸ್ಟು ಪೂಜೆ ಸಲ್ಲಿಸಿ. ಹಾಗೆ ಮನೆ ದೇವರಿಗೆ ಪೂಜೆ ಸಲ್ಲಿಸಾದ್ಮೇಲೆ ಗಣೇಶನ ನಂತರ ರಾಯರಿಗೆ ಪೂಜೆ ಸಲ್ಲಿಸಿ. ಗಣೇಶನಿಗೆ ಹೇಳಿ, ಗಣೇಶ ತಪ್ಪು ನೆಪ್ಪಲ್ಲ ನಿಂದೆ, ನೀನೇ ನನಗೆ ದಾರಿ ತೋರಿಸು ತಂದೆ ಎಂದು ಗಣೇಶನಿಗೆ ಪೂಜೆ ಸಲ್ಲಿಸಿ. ಈಗ ನಾನು ಹೇಳಿರುವ ನಿಯಮಾನುಸಾರ ಪೂಜೆ ಮಾಡಬೇಕು. ರಾಯರನ್ನು ಪೂಜಿಸುವಾಗ ನೀವು ಇಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯ ಏನು ಗೊತ್ತಾ? ಮಾನಸಿಕ ಮತ್ತು ದೈಹಿಕ ಶುದ್ಧತೆಯಾಗಿದೆ. ನೀವು ರಾಘವೇಂದ್ರ ಸ್ವಾಮಿಗಳನ್ನು ಗುರುವಾರದ ದಿನದಂದು ಪೂಜಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಹಾಗೆ ಗುರುವಾರ ನಾನು ಹೇಳಿರೋ ಥರ ಪೂಜೆ ಮಾಡಿದ್ರೆ ಹೆಚ್ಚು ಪ್ರಯೋಜನ ಹಾಗೂ ಫಲ ಕೊಡುತ್ತದೆ ಎಂಬುದನ್ನು ಕೂಡ ನೀವು ಮರೆಯದೇ ಇರಿ. ಹಾಗೆ ನೀವು ಪೂಜೆ ಸಮಯದಲ್ಲಿ ಓಂ ಗುರು ರಾಘವೇಂದ್ರಾಯ ನಮಃ, ಓಂ ಗುರು ರಾಘವೇಂದ್ರಾಯ ನಮಃ, ಓಂ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಇಲ್ಲಾಂದರೆ 21 ಬಾರಿ 108 ಬಾರಿ ಕೂಡ ಹೇಳಬಹುದು. ಆದರೂ ಇನ್ನೂ ಒಂದು ಇದೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬುದು ತುಂಬ ಶಕ್ತಿಯುತವಾದ ಮಂತ್ರ ಆಗಿದೆ. ಹಾಗೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಸಂಕಲ್ಪ ಇದ್ದರೆ ರಾಯರಿಗೆ ಕಡಲೆಕಾಳು ಹಾರವನ್ನು ಕೂಡ ಹಾಕಬಹುದು. ರಾತ್ರಿ ನೀರಲ್ಲಿ ನೆನೆಸಿ ಕಡಲೆಕಾಳನ್ನು ಬೆಳಿಗ್ಗೆ ಅದನ್ನು ಸೂಜಿಯಲ್ಲಿ ಹಾರ ಮಾಡಿಬಿಟ್ಟು ಅದನ್ನು ಹಾರ ರಾಯರಿಗೆ ಹಾಕಿ ಪೂಜೆ ಮಾಡಿ, ನಂತರ ಪೂಜೆಯ ಮಾರನೇ ದಿನ ತೆಗೆದು ಅದನ್ನು ನೀವು ಕಸಕ್ಕೆ ಹಾಕಬಾರ್ದು. ನಿಮ್ಮನೆ ಹತ್ರ ಯಾವುದಾದ್ರೂ ಹಸು ಇದ್ದರೆ ಹಸುಗೆ ತಿನ್ನಿಸ್ಬಿಡಿ, ಇಲ್ಲಾಂದರೆ ಹಸ್ರು ಗಿಡದ ಮೇಲೆ ಹಾಕಿಬಿಡಿ. ಆವಾಗ ನೀವು ಇದನ್ನು ಮಾಡಬೇಕಾದರೆ ತುಂಬ ಭಕ್ತಿ ಹಾಗೆ ಶ್ರದ್ಧೆಯಿಂದ ಮಾಡಿದ್ರೆ ನೀವು ಮಾಡಿದ ಪೂಜೆ ನಿಮಗೆ ಫಲ ಕೂಡ ನೀಡುತ್ತೆ. ಹಾಗೆ ಇದನ್ನೆಲ್ಲ ನಾನು ಕೂಡ ಪ್ರತಿ ಗುರುವಾರನೂ ಮಾಡ್ತಾಯಿದ್ದೀನಿ. ನಾನು ಎಷ್ಟು ಮಾಡ್ತಾಯಿದ್ದೀನಿ ಅದನ್ನು ನಿಮ್ಗೆ ಹೇಳ್ತಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ರಾಯರ ಮಂತ್ರ ಕೂಡ ಹೇಳಿದ್ದೀನಿ ನೋಡಿ. ಹಾಗೆ ಲೈಕ್ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಶೇರ್ ಮಾಡಿ. ದಯವಿಟ್ಟು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದರೆ ದಯವಿಟ್ಟು ಓಂ ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಎಲ್ಲರಿಗೂ. ಈ ದಿನ ಎಲ್ಲರಿಗೆ ಶುಭವನ್ನು ಕೊಡಲಿ ಎಂದು ಕೇಳುತ್ತಿದ್ದೇನೆ ರಾಯರಲ್ಲಿ.